ಸಿಎಂ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಸಭೆ ಆರಂಭ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿ ಡಿಸಿ, ವಿಜಯಪುರ ಡಿಸಿ, ಬಾಗಲಕೋಟೆ ಡಿಸಿ ಈ ಮೀಟಿಂಗ್ ಅಲ್ಲಿ ಇದ್ದಾರೆ. ಹಾಗೇನೆ ಕಲಬುರಗಿ, ಹಾವೇರಿಯ ಜಿಲ್ಲಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಕೆಲವು ರೈತ ಮುಖಂಡರು ಮಾತ್ರ ಈ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ದಾರೆ. ಹಾವೇರಿ ಭಾಗದ ರೈತ ಮುಖಂಡರು ಮಾತ್ರ ಭಾಗಿಯಾಗಿರೋದು. ಉಳಿದ ರೈತ ಮುಖಂಡರು ಸಭೆಗೆ ಗೈರಾಗಿದ್ದಾರೆ. ಸಿಎಂ ನೇತೃತ್ವದಲ್ಲಿ ನಡೆದಿರುವಂತಹ ಈ ಮೀಟಿಂಗ್ನಲ್ಲಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಹಾವೇರಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಭಾಗಿಯಾಗಿದ್ದಾರೆ. ಉಳಿದಂತೆ ಹಾವೇರಿ ಭಾಗದ ಕೆಲವು ರೈತ ಮುಖಂಡರು ಮಾತ್ರ ಈ ಸಭೆಯಲ್ಲಿದ್ದಾರೆ. ಬೇರೆ ರೈತರು ಯಾರು ಕೂಡ ಅಲ್ಲಿ ಬಂದಿಲ್ಲ. ಬೇರೆ ಭಾಗದ ರೈತರು ಯಾರು ಕೂಡ ಅಲ್ಲಿ ಇಲ್ಲ. ಮುಖ್ಯಮಂತ್ರಿಗಳು ಈ ಡಿಸಿ ಮೂಲಕ ರೈತರಿಗೆ ಏನಾದರೂ ಸಂದೇಶವನ್ನು ಕಳಿಸ್ತಾರಾ? ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ನೋಡಿ, ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಕ್ಷಣಕ್ಕೂ ಹೋರಾಟದ ತೀವ್ರತೆ ಯಾವ ಹಂತವನ್ನು ತಲುಪಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಏನು ನಡೀತಾ ಇದೆ ಮೀಟಿಂಗ್ ಅಲ್ಲಿ? ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಬಹಳ ಪ್ರಮುಖವಾಗಿ ಇಷ್ಟೊತ್ತವರೆಗೂ ಮಧ್ಯಾಹ್ನ 12:30 ಶುರುವಾದಂತಹ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗಿನ ಸಭೆ ಈಗಷ್ಟೇ ಮುಗಿದಿರ್ತಕ್ಕಂಥದ್ದು. ಆ ಸಭೆ ಸುದೀರ್ಘವಾಗಿ ನಡೆದರೂ ಕೂಡ ಒಂದು ಒಮ್ಮತದ ತೀರ್ಮಾನಕ್ಕೆ ಬರತಕ್ಕಂತಹದ್ದಕ್ಕೂ ಸಾಧ್ಯ ಆಗಿಲ್ಲ. ಯಾಕಂದರೆ ಸಾಕಷ್ಟು ಮನವಿಗಳನ್ನು ಮತ್ತು ಸಾಕಷ್ಟು ಸಮಸ್ಯೆಗಳನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರೇ ಕೂಡ ಸರ್ಕಾರದ ಮುಂದೆ ಬೆಳಕು ಚೆಲ್ಲಿರ್ತಕ್ಕಂಥದ್ದು. ಕಳೆದ 2019ರಿಂದ ಇಲ್ಲಿವರೆಗೂ ಕೂಡ MSP ದರ ಕೂಡ ನಮಗೆ ಏರಿಕೆ ಆಗಿಲ್ಲ. ಸಕ್ಕರೆ ದರವನ್ನು ಕೂಡ ಏರಿಕೆ ಮಾಡತಕ್ಕಂಥ ಕೆಲಸ ಮಾಡಲ್ಲ. ಈ ಬಾರಿ ಎಥನಾಲ್ ನಮಗೆ ಪರ್ಸೆಂಟೇಜ್ ಏನು ಕೊಡ್ತಾ ಇದ್ರು, ಆ ಪರ್ಸೆಂಟೇಜನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದನ್ನು ಕೇಂದ್ರ ಸರ್ಕಾರ ಬಗೆಹರಿಸಿಕೊಟ್ಟಿದ್ದೇ ಆದಲ್ಲಿ ನಾವು FRP ದರ ಏನು ಕೇಳ್ತಾ ಇದ್ದಾರೆ ಆ ದರವನ್ನು ಕೊಡಬಹುದು ಮತ್ತು ನಮಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು. ನಾವು ಕೂಡ ಸಾಕಷ್ಟು ಮನವಿಯನ್ನು ಮಾಡಿದರೂ ಕೂಡ ಕೇಂದ್ರ ಸರ್ಕಾರ ನಮಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈಗ ಸಂಕಷ್ಟದಲ್ಲಿ ಸಕ್ಕರೆ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇದ್ದೇವೆ. ಈಗ ನಾವು ಒಂದು ಕೇಳ್ತಕ್ಕಂಥ ರೈತರು ಕೇಳ್ತಕ್ಕಂಥ ದರವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದರೆ ಒಂದು ನಿಗದಿತ ದರವನ್ನು ಫಿಕ್ಸ್ ಮಾಡುವಲ್ಲಿ ಈಗ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ವಿಫಲ ಆಗಿರ್ತಕ್ಕಂಥದ್ದು. ಈಗಾಗಲೇ 3200 ಸಕ್ಕರೆ ದರವನ್ನು ಕೊಡೋಕ್ಕೆ ಸಕ್ಕರೆ ಕಾರ್ಖಾನೆಗಳು ಒಪ್ಕೊಂಡಿದ್ದಾವೆ. ಆದರೆ ರೈತರು ಕೇಳ್ತಕ್ಕಂಥದ್ದು 3500. ಆದರೆ ಇಲ್ಲಿವರೆಗೂ ಕೂಡ ಅವರು ಆ ದರವನ್ನು ಫಿಕ್ಸ್ ಮಾಡೋಕ್ಕೆ ಕೂಡ ವಿಫಲ ಆಗಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಸಮಸ್ಯೆಗಳನ್ನು ಸಕ್ಕರೆ ಕಾರ್ಖಾನೆಗಳು ಹೇಳಿರೋದ್ರಿಂದ ಅದನ್ನು ಕೂಡ ಬಗೆಹರಿಸಬೇಕಾದಂಥ ಅನಿವಾರ್ಯತೆ ಈಗ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥದ್ದು. ಆದರೆ ಸಮಯ ಕಡಿಮೆ ಇರೋದ್ರಿಂದ ಈಗ ಈ ಅಷ್ಟು ತೀವ್ರಗತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋಕ್ಕಾಗಲ್ಲ. ಒಂದು ಕೇಂದ್ರಕ್ಕೆ ಮನವಿ ಮಾಡಬೇಕು, ಅಲ್ಲಿ ಒಪ್ಕೊಳ್ಬೇಕು, ಅದು ಎಲ್ಲ ಸುದೀರ್ಘವಾದಂಥ ಒಂದು ಪ್ರಕ್ರಿಯೆ ಆಗಿದೆ. ಆದರೆ ಬೆಂಬಲ ಬೆಲೆಯನ್ನು ಈಗ ರಾಜ್ಯ ಸರ್ಕಾರ ಘೋಷಣೆ ಮಾಡುತ್ತಾ ಅದು ಕೂಡ ಕಷ್ಟ ಇದೆ. ಯಾಕಂದರೆ ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಈಗ ಬೆಂಬಲ ಬೆಲೆಯನ್ನು ಕೂಡ ಕೊಟ್ಕೊಂಡು ಅದನ್ನು ಮೈ ಮೇಲೆ ಎಳ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಹೆಚ್ಚುವರಿ ದರವನ್ನು ಕೊಡಿಸ್ಬೇಕನ್ನುವಂಥ ಒಂದಷ್ಟು ತೀರ್ಮಾನ ಒಂದು ಪ್ರಯತ್ನವನ್ನು ಮಾಡ್ತು, ಅದು ಕೂಡ ವಿಫಲ ಆಗಿರ್ತಕ್ಕಂಥದ್ದು. ಹೀಗಾಗಿ ಈಗ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ CM ಸಿದ್ದರಾಮಯ್ಯ ಅವರು ಮತ್ತು ಕೆಲವು ಸಚಿವರು ಕೂಡ ಇದ್ದಾರೆ. ಯಾಕಂದರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿ ಹೋಗ್ತಾ ಇದೆ. ಅದನ್ನು ಯಾವ ರೀತಿಯಾಗಿ ಹತೋಟಿಗೆ ತೆಗೆದುಕೊಳ್ಬೇಕು, ರೈತರು ಒಂದು ವೇಳೆ ಏನಾದರೂ ಉಗ್ರ ರೂಪಕ್ಕೆ ಹೋಗ್ಬಿಟ್ರೆ ಮುಂದೆ ಯಾವ ಅವಘಡಗಳು ಆಗಬಾರ್ದು ಅನ್ನುವಂಥದ್ದು ನಿಟ್ಟಿನಲ್ಲಿ ಒಂದಷ್ಟು ತೀರ್ಮಾನಗಳ ಬಗ್ಗೆ ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ಮಾಡ್ತಾ ಇದ್ದಾರೆ CM ಸಿದ್ದರಾಮಯ್ಯ ಅವರು. ಜೊತೆಗೆ ಇದಾದ ಬಳಿಕ ರೈತರ ಮುಖಂಡರಿಗೂ ಕೂಡ ಆಹ್ವಾನ ಕೊಡಲಾಗಿತ್ತು. ಆದರೆ ರೈತ ಮುಖಂಡರು ಕೆಲವರು ಬಂದಿದ್ದಾರೆ. ಅವ್ರು ಹೇಳಿದ್ದಾರೆ ನಮಗೆ ದರ ನಿಗದಿ ಆಗೋದವರೆಗೂ ನಾವು ಸಭೆಗೆ ಬರೋಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ರೈತ ಮುಖಂಡರ ಹೊರತಾಗಿಯೂ ಕೂಡ ಕೆಲವು ಸಭಾ ಮುಖಂಡರಿದ್ದಾರೆ. ಹೊರತಾಗಿ ಕೂಡ ಈಗ ಸಭೆ ಆರಂಭವಾಗಿರ್ತಕ್ಕಂಥದ್ದು. ಇನ್ನೊಂದು ಇದೇ ವಿಧಾನಸೌಧದ 313ಯಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಇನ್ನೊಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಯಾವ ರೀತಿಯಾದಂಥ ನಾವು ಡಿಮಾಂಡ್ಗಳನ್ನು ಇನ್ನಷ್ಟು ಇಡಬೇಕು ಮತ್ತು ಯಾವ ಸರ್ಕಾರ ಹೇಳ್ತಕ್ಕಂತಹ ನಿಗದಿ ದರ ಏನಿದೆ FRP ಅದಕ್ಕೆ ನಾವು ಬಗ್ಗಬಾರದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇನ್ನೊಂದು ಸಭೆಯನ್ನು ಕಾರ್ಖಾನೆ ಮಾಲೀಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಜಟಿಲವಾದಂಥ ಸಮಸ್ಯೆ ಈಗ ರಾಜ್ಯ ಸರ್ಕಾರಕ್ಕೆ ಉದ್ಭವವಾಗಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದು. ಒಂದು ಕಡೆ ರೈತರನ್ನು ಮನವೊಲಿಸ್ಕೊಡ್ಬೇಕು, ಇನ್ನೊಂದು ಕಡೆ ಶುಗರ್ ಕಂಪ್ನಿ ಮಾಲೀಕರನ್ನು ಕೂಡ ಒತ್ತಾಯ ಮಾಡಿ ಅವರನ್ನ ಒಂದು ದರಕ್ಕೆ
ನಿಗದಿಪಡಿಸಬೇಕಾದಂಥ ಅನಿವಾರ್ಯತೆ ಈಗ ಎದುರಾಗಿರೋದ್ರಿಂದ ಸರಣಿ ಸಭೆಗಳು ಬೆಳಗಿಂದ ನಡೆದರೂ ಕೂಡ ಯಾವುದೇ ಒಮ್ಮತದ ತೀರ್ಮಾನಕ್ಕೆ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗಿಲ್ಲ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಸಿಎಂ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಸಭೆ ಆರಂಭ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿ ಡಿಸಿ, ವಿಜಯಪುರ ಡಿಸಿ, ಬಾಗಲಕೋಟೆ ಡಿಸಿ ಈ ಮೀಟಿಂಗ್ ಅಲ್ಲಿ ಇದ್ದಾರೆ. ಹಾಗೇನೆ ಕಲಬುರಗಿ, ಹಾವೇರಿಯ ಜಿಲ್ಲಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಕೆಲವು ರೈತ ಮುಖಂಡರು ಮಾತ್ರ ಈ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ದಾರೆ. ಹಾವೇರಿ ಭಾಗದ ಮುಖಂಡರು ಮಾತ್ರ, ರೈತ ಮುಖಂಡರು ಮಾತ್ರ ಭಾಗಿಯಾಗಿರೋದು. ಉಳಿದ ರೈತ ಮುಖಂಡರು ಸಭೆಗೆ ಗೈರಾಗಿದ್ದಾರೆ. ಸಿಎಂ ನೇತೃತ್ವದಲ್ಲಿ ನಡೆದಿರುವಂತಹ ಈ ಮೀಟಿಂಗ್ನಲ್ಲಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಹಾವೇರಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಭಾಗಿಯಾಗಿದ್ದಾರೆ. ಉಳಿದಂತೆ ಹಾವೇರಿ ಭಾಗದ ಕೆಲವು ರೈತ ಮುಖಂಡರು ಮಾತ್ರ ಈ ಸಭೆಯಲ್ಲಿದ್ದಾರೆ. ಬೇರೆ ರೈತರು ಯಾರು ಕೂಡ ಅಲ್ಲಿ ಬಂದಿಲ್ಲ. ಬೇರೆ ಭಾಗದ ರೈತರು ಯಾರು ಕೂಡ ಅಲ್ಲಿ ಇಲ್ಲ. ಮುಖ್ಯಮಂತ್ರಿಗಳು ಈ ಡಿಸಿ ಮೂಲಕ ರೈತರಿಗೆ ಏನಾದರೂ ಸಂದೇಶವನ್ನ ಕಳಿಸ್ತಾರಾ? ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ನೋಡಿ, ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಹೋರಾಟದ ತೀವ್ರತೆ ಯಾವ ಹಂತವನ್ನ ತಲುಪಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಏನ್ ನಡೀತಾ ಇದೆ ಮೀಟಿಂಗ್ ಅಲ್ಲಿ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಬಹಳ ಪ್ರಮುಖವಾಗಿ ಇಷ್ಟೊತ್ತವರೆಗೂ ಮಧ್ಯಾಹ್ನ 12:30ರಿಂದ ಶುರುವಾದಂತಹ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗಿನ ಸಭೆ ಈಗಷ್ಟೇ ಮುಗಿದಿರ್ತಕ್ಕಂಥದ್ದು. ಆ ಸಭೆ ಸುದೀರ್ಘವಾಗಿ ನಡೆದರೂ ಕೂಡ ಒಂದು ಒಮ್ಮತದ ತೀರ್ಮಾನಕ್ಕೆ ಬರತಕ್ಕಂತಹದ್ದಕ್ಕೂ ಸಾಧ್ಯ ಆಗಿಲ್ಲ. ಯಾಕಂದರೆ ಸಾಕಷ್ಟು ಮನವಿಗಳನ್ನು ಮತ್ತು ಸಾಕಷ್ಟು ಸಮಸ್ಯೆಗಳನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರೇ ಕೂಡ ಸರ್ಕಾರದ ಮುಂದೆ ಬೆಳಕು ಚೆಲ್ಲಿರ್ತಕ್ಕಂಥದ್ದು. ಕಳೆದ 2019ರಿಂದ ಇಲ್ಲಿವರೆಗೂ ಕೂಡ MSP ದರ ಕೂಡ ನಮಗೆ ಏರಿಕೆ ಆಗಿಲ್ಲ. ಸಕ್ಕರೆ ದರವನ್ನು ಕೂಡ ಏರಿಕೆ ಮಾಡತಕ್ಕಂಥ ಕೆಲಸ ಮಾಡಲ್ಲ. ಈ ಬಾರಿ ಎಥನಾಲ್ಗೆ ನಮಗೆ ಪರ್ಸೆಂಟೇಜ್ ಏನು ಕೊಡ್ತಾ ಇದ್ರು, ಆ ಪರ್ಸೆಂಟೇಜನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದನ್ನು ಕೇಂದ್ರ ಸರ್ಕಾರ ಬಗೆಹರಿಸಿಕೊಟ್ಟಿದ್ದೇ ಆದಲ್ಲಿ ನಾವು FRP ದರ ಏನು ಕೇಳ್ತಾ ಇದ್ದಾರೆ ಆ ದರವನ್ನು ಕೊಡಬಹುದು ಮತ್ತು ನಮಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು. ನಾವು ಕೂಡ ಸಾಕಷ್ಟು ಮನವಿಯನ್ನು ಮಾಡಿದರೂ ಕೂಡ ಕೇಂದ್ರ ಸರ್ಕಾರ ನಮಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈಗ ಸಂಕಷ್ಟದಲ್ಲಿ ಸಕ್ಕರೆ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇದ್ದೇವೆ. ಈಗ ನಾವು ಒಂದು ರೈತರು ಕೇಳ್ತಕ್ಕಂಥ ದರವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದರೆ ಒಂದು ನಿಗದಿತ ದರವನ್ನು ಫಿಕ್ಸ್ ಮಾಡುವಲ್ಲಿ ಈಗ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ವಿಫಲ ಆಗಿರ್ತಕ್ಕಂಥದ್ದು. ಈಗಾಗಲೇ 3200 ಸಕ್ಕರೆ ದರವನ್ನು ಕೊಡೋಕ್ಕೆ ಸಕ್ಕರೆ ಕಾರ್ಖಾನೆಗಳು ಒಪ್ಕೊಂಡಿದ್ದಾವೆ. ಆದರೆ ರೈತರು ಕೇಳ್ತಕ್ಕಂಥದ್ದು 3500. ಆದರೆ ಇಲ್ಲಿವರೆಗೂ ಕೂಡ ಅವರು ಆ ದರವನ್ನು ಫಿಕ್ಸ್ ಮಾಡೋಕ್ಕೆ ಕೂಡ ವಿಫಲ ಆಗಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಸಮಸ್ಯೆಗಳನ್ನು ಸಕ್ಕರೆ ಕಾರ್ಖಾನೆಗಳು ಹೇಳಿರೋದ್ರಿಂದ ಅದನ್ನು ಕೂಡ ಬಗೆಹರಿಸ